ತಾಯಿ ದುರ್ಗಾದೇವಿಗೆ ವಂದಿಸುತ್ತಾ, ವಿಶೇಷ ಅಂತ ಹೇಳಿದರೆ ಚಿಕಿತ್ಸೆಗೆ ಒಳಗಾಗಿ ಆರಾಮಾಗಿ ಆರೋಗ್ಯವನ್ನು ವೃದ್ಧಿಸಿಕೊಂಡಂತಹ ಒಂದು ವ್ಯಕ್ತಿಗಳು ಹಾಸನದಲ್ಲಿ ಇರ್ತಕ್ಕಂತಹ ಓರ್ವ ಒಂದು ವ್ಯಕ್ತಿಗಳಿಗೆ 6 ವರ್ಷದಿಂದ ಬಳಲ್ತಾ ಇದ್ದು, ಅನ್ನದಕ್ಕಿಂತನೂ ಹೆಚ್ಚಿನದಾಗಿ ಮಾತ್ರೆ ಔಷಧಿಗಳನ್ನು ನುಂಗಿ ದಿನದಿಂದ ದಿನಕ್ಕೆ ಆರೋಗ್ಯ ಹೇಳ್ತಕ್ಕಂಥದ್ದು ಹದಗೆಟ್ಟು ಬೀಳ್ತಾ ಇರುವಂತಹ ಒಂದು ಪರಿಸ್ಥಿತಿಯು ಎದುರಾದಂಥ ಸಮಯದಲ್ಲಿ ಯಾರ್ದೋ ಮುಖೇನವಾಗಿ ಅವರಿಗೆ ನಮ್ಮ ವಿಳಾಸವನ್ನು ಮತ್ತು ನಂಬರುಗಳನ್ನು ಕೊಟ್ಟು ಅವರ ಹತ್ತಿರದಲ್ಲಿ ಆ ಒಂದು ಕೆಲಸ ಹೇಳ್ತಕ್ಕಂಥದ್ದನ್ನು ಮಾಡಿಸಿ ಸ್ಪಂದಿಸಿ ತನ್ಮೂಲಕವಾಗಿ ನಾವಿನ್ನೂ ಕೂಡ ಅವರನ್ನು ನೋಡಿಲ್ಲ. ಈಗ 5 ದಿವಸಗಳ ಹಿಂದೆ ಅವರು ಸ್ಪಂದಿಸಿ ಅವರ ಆರೋಗ್ಯವು ವೃದ್ಧಿಯಾಗಿದೆ ಎನ್ನುವುದಾಗಿ ಫೋನಿನ ಮುಖಾಂತರದಲ್ಲಿ ನಮಗೆ ತಿಳಿಸಿರ್ತಾರೆ. ಎಂತಹ ಒಂದು ಅದ್ಭುತವಾದಂತಹ ವಿಚಾರ ಅಂತ ಕೇಳಿದರೆ, ಅವರಿಗೆ ಶಿರದಲ್ಲಿಯೂ ಸಮಸ್ಯೆಯು, ಆನಂತರದಲ್ಲಿ ಕಣ್ಣಿನಲ್ಲಿ ಸಮಸ್ಯೆ, ಉದರದಲ್ಲಿ ಸಮಸ್ಯೆ, ಹೀಗೆ ಹಲವು 18 ರೋಗಗಳಿಂದಾಗಿ ಬಳಲ್ತಾ ಇದ್ದಂತಹ ವ್ಯಕ್ತಿಗಳು ಕೇವಲ 5 ದಿವಸದಲ್ಲಿ ಅವರ ಆರೋಗ್ಯ ಹೇಳ್ತಕ್ಕಂಥದ್ದು ವೃದ್ಧಿ ಆಗ್ತದೆ ಪರಮಾತ್ಮನ ಒಂದು ಅನುಗ್ರಹದಿಂದ ಅಂತ ಹೇಳಿ. ಆದರೆ ಇಂತಹ ಖುಷಿ ಪಡುವಂತಹ ವಿಚಾರವೆಲ್ಲವೇ. ಮತ್ತು ಅಷ್ಟೇ ಅಲ್ಲದೆ ದೈವಿಕವಾದಂತಹ ಅನುಗ್ರಹ ಹೇಳ್ತಕ್ಕಂಥದ್ದನ್ನು ನಾವು ಸರಿಯಾಗಿ ತೆಗೆದುಕೊಂಡ್ರೆ ಬೇಗನೆ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಮತ್ತು ಅಷ್ಟೇ ಅಲ್ಲದೆ ಅದ್ಭುತವಾದಂತಹ ಈ ಒಂದು ಚಿಕಿತ್ಸೆಯ ಮೂಲಕವಾಗಿ ಎಂತಹ ಸಾಧ್ಯವಾಗದೇ ಇರತಕ್ಕಂತಹ 6 ವರ್ಷದ ರೋಗವನ್ನು ಕೂಡ ನಾವು ಒಂದು 5 ದಿವಸಗಳಲ್ಲಿ ಕಡಿಮೆಯನ್ನು ಮಾಡಿಕೊಳ್ಬಹುದು ಎಂಬುದಕ್ಕೆ ಇದೊಂದು ಉತ್ತಮವಾದಂತಹ ವಿಚಾರ. ಮತ್ತು ಅಷ್ಟೇ ಅಲ್ಲದೆ ಯಾವ ವ್ಯಕ್ತಿಗಳು ಈ ರೀತಿಯಲ್ಲಿ ಮಾಡಿಕೊಂಡು ಪರಿಹಾರವನ್ನು ಕಂಡಿರ್ತಾರೋ ಅವರು 4 ಜನರಿಗೆ ತಿಳಿಸ್ತಾ ಬಂದರೆ ರೋಗದಿಂದ ಬಳಲ್ತಾ ಇರ್ತಕ್ಕಂಥವರನ್ನು ಆರೋಗ್ಯವನ್ನು ಸರಿಪಡಿಸುವುದರ ಜೊತೆಯಲ್ಲಿ ಮತ್ತು ಹಾರ್ಟ್ವೇಲ್ನಂತಹ ಎಷ್ಟೋ ಸಮಸ್ಯೆಗಳನ್ನು ಕೂಡ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಉಂಟಲ್ಲವೇ.